ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬೇಗ ಸುಮಂತ್. ಇದೀಗ ಮುಖ್ಯಾಂಶಗಳು. ಔರೆ ತಾಲೂಕಿನ ಹಂಗರ್ಗ ಗ್ರಾಮದ 206 ರೈತರ ವಿಮಾ ಹಣ ಮಂಜೂರು ಮಾಡಿ ಸುದ್ದಿಗೋಷ್ಠಿಯಲ್ಲಿ ಕಿಸಾನ್ ಸೇನಾ ಸಂಘದ ಅಧ್ಯಕ್ಷ ಸಂದೀಪ್ ಪಾಟೀಲ್ ಆಗ್ರಹ. ನಗರಸಭೆ ಚುನಾವಣೆ ನಿಮಿತ್ತ ನಗರದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ. ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋಣ, ಶ್ರೀ ಭಗವಂತ್ ಖೂಬಾ. ಮಾಜಿ ಶಾಸಕರಾದ ಶ್ರೀ ಜುಲ್ಫಿಕಾರ್ ಹಾಸ್ಮಿ ಪಂಚಭೂತಗಳಲ್ಲಿ ಲೀನ. ವಿವಿಧ ಸಂಘಟನೆಗಳ ವತಿಯಿಂದ ಅಶ್ರುತರ್ಪಣ. ಇವರ ಅಗಲಿಕೆಯಿಂದ ಹಿಂದುಳಿದ ವರ್ಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಮಾರುತಿ ಬಹುದೇ. ಕೋವಿಡ್ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪರಿಶೀಲನೆ. ಕೋವಿಡ್ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪೂರೈಕೆ ಸಮರ್ಪಕವಿರಲಿ. ರಾಮಚಂದ್ರನ್ ಆರ್. ದಿನೇ ದಿನೇ ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣಗಳು. ಬೀದರ್ ಜನತೆ ಸ್ವಯಂ ಸುರಕ್ಷತೆಯಿಂದ ಓಡಾಡಬೇಕು. ಇದು ಸುದ್ದಿ ಸಮಯದ ಪ್ರಾರ್ಥನೆ. ವಾರ್ತೆ ವಿವರ. ನಗರದ ಶಿವನಗರದಲ್ಲಿರುವ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಚೇರಿಯಲ್ಲಿ ಕಿಸಾನ್ ಸೇನಾ ಸಂಘದ ವತಿಯಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಿಸಾನ್ ಸೇನಾ ಸಂಘದ ತಾಲೂಕಾ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ಹಂಗರ್ಗ ಅವರು ಮಾತನಾಡಿದರು. ಹಂಗರ್ಗ ಗ್ರಾಮದ ಸುಮಾರು 206 ಜನ ರೈತರ ವಿಮಾ ಹಣ ಬಿಡುಗಡೆ ಮಾಡುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕೃಷಿ ಅಧಿಕಾರಿಗಳಿಗೆ ಆಗ್ರಹಿಸಿದರು. ಜಿಲ್ಲೆಯ ಔರದ್ ತಾಲೂಕಿನ ಹಂಗರ್ಗ ಗ್ರಾಮದ ಸುಮಾರು 206 ರೈತರು ವಿಮೆ ತುಂಬಿದರೂ ಇಲ್ಲಿಯವರೆಗೆ ಕೃಷಿ ಅಧಿಕಾರಿಗಳು ಯಾವುದೇ ಗಮನ ಹರಿಸದೆ ವಿಮಾ ಕಂಪನಿಯವರಿಂದ ರೈತರ ವಿಮೆ ಹಣ ಬಿಡುಗಡೆ ಮಾಡಿರುವುದಿಲ್ಲ. ಸರ್ಕಾರ ಕೂಡ ಇದಕ್ಕೆ ಆಲಸ್ಯ ತೋರುತ್ತಿದೆ. ಈಗಾಗಲೇ ರೈತರ ವಿಮೆ ಸಲುವಾಗಿ ಸರ್ವೆ ಕೂಡ ಆಗಿದೆ. ಆದರೆ ಎಲ್ಲ ಸರಿಯಾಗಿದ್ದರೂ ವಿಮಾ ಹಣ ಮಾತ್ರ ಬಿಡುಗಡೆ ಮಾಡುತ್ತಿಲ್ಲ. ಇದನ್ನ ಕಿಸಾನ್ ಸೇನಾ ಸಂಘ ಖಂಡಿಸುತ್ತದೆ ಎಂದು ಕಿಸಾನ್ ಸೇನಾ ಸಂಘದ ತಾಲೂಕಾ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ಹಂಗರ್ಗ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಿಸಾನ್ ಸೇನಾ ಸಂಘದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಂಟಿ ನಿರ್ದೇಶಕರಿಗೆ, ಸಹಾಯಕ ನಿರ್ದೇಶಕರಿಗೆ 2019 ರಿಂದ 2020ರವರೆಗೆ ಸುಮಾರು 7 ಬಾರಿ ಮನವಿ ಸಲ್ಲಿಸಲಾಗಿದೆ. ಆದರೆ ಯಾರೊಬ್ಬರೂ ರೈತರ ವಿಮೆ ಬಿಡುಗಡೆ ಮಾಡಿಸುವ ಕಡೆಗೆ ಗಮನ ಹರಿಸುತ್ತಿಲ್ಲ. 206 ರೈತರು ವಿಮಾ ಹಣವನ್ನು ಕಟ್ಟಿರುತ್ತಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಭೇಟಿ ಮಾಡಿರುತ್ತೇವೆ. ಎಲ್ಲಾ ದಾಖಲೆಗಳನ್ನು ನೀಡಿರುತ್ತೇವೆ. ಜಿಲ್ಲಾ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಂಬಂಧಪಟ್ಟ ವಿಮಾ ಕಂಪನಿಯವರು ಹಾಗೂ ರೈತರ ಸಭೆ ಕೂಡ ನಡೆಸಲಾಗಿತ್ತು. ಆ ಸಭೆಯಲ್ಲಿ ರೈತರ ವಿಮಾ ಹಣವನ್ನು 1 ತಿಂಗಳ ಒಳಗಾಗಿ ಸಂದಾಯ ಮಾಡುತ್ತೇವೆ ಎಂದು ಹೇಳಿ 6 ತಿಂಗಳು ಕಳೆದರೂ ಇಲ್ಲಿಯವರೆಗೆ ಯಾವುದೇ ವಿಮಾ ಹಣ ಸಂದಾಯ ಆಗಿರುವುದಿಲ್ಲ. ಯಾವುದೇ ರೀತಿಯ ಉತ್ತರ ನೀಡಿರುವುದಿಲ್ಲ. ಆದ್ದರಿಂದ ಅಧಿಕಾರಿಗಳು ಮತ್ತು ಸರ್ಕಾರ ಕೂಡಲೇ ರೈತರ ವಿಮೆ ಹಣ 1 ವಾರದ ಒಳಗಾಗಿ ನೀಡಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರ ಜಾನುವಾರುಗಳ ಸಮೇತ ಧರಣಿ ಸತ್ಯಾಗ್ರಹ ಕುಳಿತುಕೊಳ್ಳಲಾಗುವುದು ಎಂದು ಸಂದೀಪ್ ಪಾಟೀಲ್ ಅವರು ಸುದ್ದಿಗಾರರಿಗೆ ತಿಳಿಸಿದರು. ಸರ್ಕಾರ ಯಾವುದೋ ಅನರ್ಥ ಯೋಜನೆಗಳಿಗೆ ಹಣ ವ್ಯಯ ಮಾಡುತ್ತಿದೆ. ಆದರೆ ದೇಶದ ಬೆನ್ನೆಲುಬಾದ ರೈತರ ವಿಮೆ ಹಣಕ್ಕಾಗಿ ಮಾತ್ರ ಲೆಕ್ಕ ಹಾಕುತ್ತಿದೆ. ರೈತರು ಇದನ್ನು ಖಂಡಿಸುತ್ತಾರೆ ಎಂದು ತಿಳಿಸಿದರು. ಅಲ್ಲದೆ ವಿಮಾ ಹಣ ಬರುವವರೆಗೆ ನಿರಂತರ ಧರಣಿ ಸತ್ಯಾಗ್ರಹ ಮಾಡಲಾಗುವುದು. ಧರಣಿ ನಡೆಸುವಾಗ ರೈತರಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಅದಕ್ಕೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರವೇ ನೇರ ಹೊಣೆಯಾಗುತ್ತದೆ ಎಂದು ಪಾಟೀಲ್ ಅವರು ತಿಳಿಸಿದರು. सभी को नमस्कार. मैं संदीप पाटिल हंगरगा किसान सेना संघ तालुका औरद अध्यक्ष. इस नाते की ओर से मैं इस आज का ये सभी लोगों के सामने आने का टाइम बोले तो हम लोगों ने, सरकार कहती है कि इंश्योरेंस भरो बोल के बोलते हैं, तो उसकी वजह से सरकार का सुनते ही हम लोग पूरे किसान लोग इंश्योरेंस करते हैं. और इंश्योरेंस करने के बाद हम लोगों को ऐसा बोला जाता है कि किसान सम्मान निधि योजना और पीएम इंश्योरेंस का बोलते हैं, ये पीएम का ये जो इंश्योरेंस में हम लोग का जो पैसे भरे 2019 में पैसे भरने के बाद हम लोगों ने एप्लीकेशन भी दर्ज कराया. मैंने एडी साहब को बोला, जेडी साहब को बोला, बाद में डीसी साहब जब HR महादेव सर थे उनको भी बोला. और बोलने के बाद सब होने के बाद डीसी साहब ने ऑर्डर किया कि सर्वे कराओ बोल के. सर्वे कराए. मैं हर सर्वे नंबर में लोगों को लेके गया और सर्वे करे. एडी जेडी सब आके सर्वे करे. बाद में ग्राम सेवक, तलाटी सब लोग आके सर्वे कराए. उसके बाद में कंपनी वालों की ओर से कंपनी के जो एम्प्लॉयज़ थे वो एम्प्लॉयज़ आए. वो भी उन लोगों को मैं ही बुला के लेके गया. वो लोग आए. आने के बाद हर सर्वे नंबर में जाके सर्वे कराया.
सर्वे कराने के बाद वो लोग बोले हर पूरे 206 लोगों का हो गया ना, तो मिल के हम एक जगह पे मीटिंग कराएंगे और सब लोगों को बातचीत कराएंगे, और जो डॉक्यूमेंट्स लगते हैं वो डॉक्यूमेंट पूरा हम मंगाते हैं, आप दीजिए बोल के बोले। ठीक है बाबा बोल के हनुमान मंदिर के ऊपर पूरे लोगों के सामने मैं उन लोगों का मीटिंग लिया। मीटिंग लेने के बाद उन्होंने जो करना था उन्होंने सर्वे कराए, पूरे डॉक्यूमेंट पूरे लोगों के 206 लोगों के डॉक्यूमेंट मैं दे दिया ऑलरेडी। सब होने के बाद वो लिस्ट आई जेडी ऑफिस या एडी ऑफिस से, और वो लिस्ट यही है, ये क्रॉप लॉस बोल के लिस्ट है। ये क्रॉप लॉस लिस्ट लेने के बाद ये क्रॉप लॉस लिस्ट था, ये लिस्ट लेके मैं पूरे लोगों को दिखाया, बोले तो जेडी को डीसी को सबको दे दिया। और ये यही लिस्ट पूरा सीएम को भी मैं एक कॉपी दिया इसका, और ये पूरा सब लोगों का हर एक कॉपी है मेरे पास, वो भी रिसीव्ड है। और कृपा करके मुझे कन्नड़ा नहीं आता, हम बॉर्डर वाले लोग हैं, मेरा गांव यहाँ से 70 किलोमीटर है, तो भी कोशिश करके हम लोगों ने हर एक टाइम का पूरे रिसीव्ड है मेरे पास, जेडी का, डीसी का, सीएम साहब का, और हमारे एग्रीकल्चर डिपार्टमेंट का पूरे रिसीव्ड है। कम से कम 2 साल हो रहे हैं अभी इस बात को। फिर ये सब करने के बाद ये सब एग्रीकल्चर डिपार्टमेंट ने हमें क्या बुलाया कि कंपनी वालों को हम बुला रहे, अब पूरे किसानों को लेके जेडी ऑफिस में आना। ठीक है भाई बोल के हमारे को एक मैसेज देने के बाद मैं पूरे लोगों को लेके जेडी ऑफिस में आया। आने के बाद वो कंपनी वाले लोगों को बुलाए, वो कंपनी वालों ने आए, आने के बाद बता रहे कि हमारे पास लिस्ट ही नहीं है। आप कैसा बोल रहे कि आपका इंश्योरेंस ये फसल लॉस हो गया बोल के। मैं बोला भाई साहब तुम्हारे पास लिस्ट नहीं है, मैं इंश्योरेंस, मेरे किसान इंश्योरेंस भरे हैं, हम लोग इंश्योरेंस भरे सो है, मैं करता हूँ, आप जो मांगते वो देता हूँ। बोलने के बाद ये पूरा डिटेल उनको बताया, तो वो लोग अब फिर बाद में बोलने लगे कि बाबा ये करेक्ट है आपका, हमारा ही गलती है और हम क्लेम करेंगे। मगर कब करेंगे, 2 साल होते जा रहे सर। हर हमारा गांव यहाँ से 70 किलोमीटर है, आने जाने को क्या तो भी तकलीफ होता, और ऊपर से ये कोरोना की बीमारी की तकलीफ है, हम लोग का यहाँ रहना या मर जाना। तो भी ये सब होने के बाद वो डीसी ऑफिस में यही फाइनल हुआ कि कंपनी वाले एम्प्लॉयमेंट पूरे लोग आए। आने के बाद उन्होंने बताए ये लोगों का 206 लोगों का ऑनलाइन नंबर दीजिए बोल के बोले, जो इंश्योरेंस करने के बाद ऑनलाइन नंबर आता, वो नंबर उनके पास भी रहता और हमारे एग्रीकल्चर डिपार्टमेंट में भी रहता। मगर खुद किसानों को बोले उन्होंने कि आप पूरे नंबर उनको दीजिए बोल के। ठीक है, वो भी ऑनलाइन नंबर लेके मैं खुद ये मोबाइल नंबर मेरे हाथ से लिख के, मोबाइल नंबर ऑनलाइन नंबर लिख के, वो भी डीसीसी बैंक में जाके सोसाइटी में पूरे लोगों का ऑनलाइन नंबर और मोबाइल नंबर लिखने के बाद वही लिस्ट भेज दिया। वो लोग आने के बाद बोले मैं 1 महीने में तुम्हारा क्लेम करेंगे। वो भी उनका मेरे को था ये मालूम कि लोग ऐसे बोलते बोल के, वो लोगों को लेके बाद में मैं वीडियो करके बोलने को लगाया कि आप क्लियर बोलिए कि इतने दिन में हम पूरे लोगों का क्लेम करते बोल के। तो वो लोगों ने बोला कि कंप्लीट हम 1 महीने में तुम्हारा इंश्योरेंस का क्लेम पूरे लोगों के खाते पे आ जाएगा, और ये मैं जिम्मेदारी के साथ में कह रहा हूँ, ऐसा बोल के बोले। वो भी डिस्ट्रिक्ट ऑफिस में, जेडी ऑफिस में जेडी मैडम थे, डीडी सर थे, एडी सर थे और पूरे हमारे किसान लोग थे। वो होने के बाद कुछ लोगों ने हमारे ऊपर ये करे कि बाबा तुम्हारे पास ऐसा, हमारे लोग आए बोल के क्या प्रूफ है। तो हमारे गांव में तलाटी सर्वे कराए सो फोटो है, ग्राम सेवक करे सो फोटो है, बाद में ये उनके एम्प्लॉयज आके करे सो, ये जेडी ऑफिस में ये करे सो फोटो है मेरे पास, डीसी सर को एप्लीकेशन दिए सो फोटो है, HR महादेव सर थे जब, और बाद में ये एम्प्लॉयज उनके आके हमारे यहाँ पे सर्वे कराए, और ये हमारा पानी ठहरने की जगह, और ये पूरा लॉस हो गया। सो मैं बता रहा हूँ एक एक करके। तो इतना प्रूफ होने के बाद, इतना करने के बाद भी ये लोग, अब तक मैं पेपर में कटआउट दिया था वो भी है मेरे पास, कि एक वीडियो करा था मैं, वो भी है, हर एक डेट है मेरे पास क्या क्या करे सो बोल के। ये होने के बाद डीसी ऑफिस में जल्दी करो बोल के, क्लेम देना बोल के बाद में लोगों को लेके आया। उसके बाद में फसल खराब हो गए होने के बाद ये लोगों को मंदिर पे जाके कराए सो, डॉक्यूमेंट दिए सो, और वो एम्प्लॉयज़ को लेके मंदिर के ऊपर सब लोगों के साथ मीटिंग कराए सो है। ये पूरे डॉक्यूमेंट रहने के बाद भी हम लोगों को न्याय में नहीं मिलता, तो ये जिम्मेदार कौन है? बॉस हम लोग तकलीफ में है। किसान, एक गांव में किसान खेती करने वाला और जहाँ पे सीमा पे जवान है वही तकलीफ में है, बाकी के सब लोग आराम से मस्त जिंदगी जी रहे। उसके लिए मैं हाथ जोड़ के हमारे सरकार को और विशेष करके मेरे डीसी साहब को, जेडी साहब को और एडी साहब को मैं रिक्वेस्ट कर रहा हूँ, आप लोग जिम्मेदारी लेके बताएं कि हम
किसी हालत में तुम्हारा इंश्योरेंस क्लेम करके देते बोल के। और वो लोगों को मैं जाने नहीं दे रहा था, लॉक डाले थे हम लोग पूरे जेडी ऑफिस में, तो भी आप लोगों ने बोला कि ठीक है ऐसा करना अच्छा नहीं है, आप लोग किसान लोग हैं, आप बड़े सम्मान करते लोगों का, ठीक है हम भी सम्मान करते हम लोगों का। हमारा सरकार बोलता है जय जवान जय किसान, अन्नदाता बोल के बोलते, और अन्नदाता के साथ में इतना आप ये बेईमानी कर रहे, तो कहाँ कहाँ न्याय मिलेगा हमारे को? अब हम कहाँ जाना, किसके पास रोना? उसके लिए मैं सब लोगों को और हमारे सरकार को हाथ जोड़ के बार बार कह रहा हूँ कि ये 206 लोगों का इंश्योरेंस क्लेम करने का टाइम हो गया, देतू बोल के भी 6 महीना हो रहा है अभी, तो ये हाथ जोड़ के विनंती, ये जनता बाद में संभलती नहीं, या कोरोना रहने दो, कुछ भी रहने दो, ऐसा भी मर रहे वैसा भी मरने वाले हैं, तो भी मैं हाथ जोड़ के कह रहा हूँ सब लोगों को, मैं कुछ गलत बात नहीं कर रहा हूँ, मुझे कुछ करना नहीं है, खाली किसानों को न्याय मिलना। किसानों को न्याय नहीं मिला तो किसान किसी को नहीं छोड़ता। सरकार हमारे लिए है, हम सरकार के लिए नहीं है, हम सरकार के लिए जरूरी है, उसके लिए सरकार हमारी है, हमारे सरकार है, हमारे ऊपर दया करना। क्या दया करना बोले तो भीख नहीं मांग रहे, हमारा काम है, हम भरे 100 पैसे का इंश्योरेंस देना है, क्लेम देना है, वही क्लेम जितना हो सकता उतना 8 दिन में करना। और ये हो गई सो बात है, समझो नहीं कराए वो नहीं करना, ये नहीं मैं नहीं बोल सकता, मगर समझो नहीं हुआ तो पूरे 206 लोगों को, उनके बच्चे होंगे, उनकी बीवी होंगी, उनके फैमिली होंगे, उनके जानवर क्या बोलते, जानवर दानगुड़ बोलते क्या बोलते, वो सब लोगों को लेके जानवरों के साथ में, या तो जेडी ऑफिस में नहीं तो डीसी ऑफिस में, एग्रीकल्चर डिपार्टमेंट के जेडी ऑफिस में नहीं तो डीसी ऑफिस में, पूरे लोगों के साथ हम वहाँ पे सत्याग्रह करने वाले हैं। और जो भी किस किसान को या किसी किसान के जानवर को, किसी किसान के बच्चों को कुछ तकलीफ हुआ तो इसके लिए जिम्मेदार हमारे डीसी साहब, जेडी और सरकार। मैं हाथ जोड़ के विनंती कर रहा हूँ, 2 लोग ही तकलीफ में हैं, हम कोरोना की वजह से तकलीफ में है, पहले 2 साल से वैसा है, और हम लोगों के ऊपर ऐसा अन्याय हो रहा है, उसके लिए हाथ जोड़ के विनंती मैं पूरे किसान लोगों की ओर से सब लोगों को रिक्वेस्ट करता हूँ, शरणार्थी करता हूँ, साष्टांग दंडवत प्रणिपात कर रहा हूँ, मैं भीख मांग रहा हूँ आपके सामने लोगों के लिए, मेरे लिए नहीं, खुद के लिए नहीं, तो किसानों के लिए। किसानों के ऊपर सरासर अन्याय हो रहा है, यह अन्याय खत्म करो और हम लोगों को न्याय दीजिए। समझो नहीं हुआ तो इसका कुछ भी हो सकता है, आगे मैं नहीं बोल सकता आपको, किसान को तकलीफ दिए तो पूरे लोगों को तकलीफ हो सकता है। उसके लिए मैं हाथ जोड़ के विनंती करता हूँ, साहब हमारा कुछ गलती नहीं है, हम लोग किसान है, पहले किसान करके तकलीफ है, पहले बीज में खराबी दिए, उसका मुआवजा भी नहीं दिए, बाद में तकलीफ पानी, इस साल में भी पानी की ज़्यादा होने से, पानी ज़्यादा होने के, बारिश ज़्यादा होने की वजह से पूरा सोयाबीन बर्बाद हो गया, और पहले बीज खराब देने की वजह से उगा नहीं, तो भी पैसे, उसके भी पैसे आने वाले हैं, बल्कि उसका 1 रुपया भी नहीं आया। बाद में इस साल का तो इंश्योरेंस तो क्लेम होना ही होना, वो तो अभी वो भी नहीं हुआ, ये भी नहीं हुआ, उसके लिए सरासर अन्याय हो रहा है। मैं हाथ जोड़ के सब लोगों को, सरकार को और हमारे जेडी कृषि डिपार्टमेंट को और डीसी साहब को जोड़ रहा हूँ, किसान की पुकार सुन लो सर। किसान है तो भारत देश है, पूरा देश है, नहीं क्या बोलते वर्ल्ड पूरा है, किसानों के ऊपर ही सब चल रहा है, किसान को छोड़ के कुछ नहीं है। मैं इतना ही कह के मेरे 2 बात खत्म करता हूँ, हाथ जोड़ के अभी भी कह रहा हूँ, इंश्योरेंस के लोगों का क्लेम नहीं हुआ किसानों का, तो हम किसी ही हद तक जा सकते हैं। ऐसा भी मर रहे हैं ना, कोरोना से भी मर रहे हैं, ऐसा ही मर सकते हैं, हाथ में पेट में अनाज नहीं है तो कैसा जी सकते हैं। उसके लिए मैं हाथ जोड़ के विनंती कर रहा हूँ सर, और इसके लिए सभी अधिकारियों को बात कर रहा हूँ मैं, तो हाथ जोड़ के विनंती, किसी हालत में कुछ ही करके ये लोगों को न्याय दीजिए। इतना कह के मेरी बात खत्म करता हूँ। जय हिंद, जय भारत, जय कर्नाटक, जय किसान, जय जवान, जय किसान। मेरा नाम संदीप पाटिल हंगरगा, मैं किसान सेना तालूका अध्यक्ष हूँ मैडम। ಬೀದರ್ ನಗರದ ಶಿವನಗರದಲ್ಲಿರುವ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಗರಸಭೆ ಚುನಾವಣೆ ನಿಮಿತ್ತ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಯಿತು. ನಗರಸಭೆಯ ಚುನಾವಣೆ ಏಪ್ರಿಲ್ 27ರಂದು ಜರುಗಲಿರುವ ನಿಮಿತ್ತ ಪ್ರಚಾರ ಮತ್ತು ಮತದಾನ ಮಾಡಿಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಮಾನ್ಯ ಸಂಸದರಾದ ಶ್ರೀ ಭಗವಂತ್ ಖೂಬಾ ಅವರು ಮಾತನಾಡಿ, ಜೆಡಿಎಸ್ ಪಕ್ಷವು ಹಲವಾರು ವರ್ಷಗಳಿಂದ ಅಧಿಕಾರದಲ್ಲಿದ್ದರೂ ಕೂಡ ಬಿಜೆಪಿ ಪಕ್ಷ ಮಾಡಿದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಲ್ಲ. ಹೀಗಾಗಿ ಈ ಬಾರಿ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸೀಟ್ಗಳನ್ನು ಪಡೆದು ಚುಕ್ಕಾಣಿ ಹಿಡಿಯಬೇಕು. ನಾನು ಸದಾ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸುತ್ತೇನೆ, ಪ್ರತಿಯೊಬ್ಬರಿಗೂ ಕರೆ ಮುಖಾಂತರ ಚರ್ಚಿಸುತ್ತೇನೆ. ಅಭ್ಯರ್ಥಿಗಳು ಕೂಡ ನನ್ನ ಜೊತೆ ನಿರಂತರವಾಗಿ ಕರೆ ಮಾಡಿ ಚರ್ಚಿಸಿ ಎಂದು ಖೂಬಾ ಕಾರ್ಯಕರ್ತರಲ್ಲಿ ಧೈರ್ಯವನ್ನು ತುಂಬಿದರು. ಚುನಾವಣೆ ಗೆಲ್ಲುವುದು ಅಷ್ಟೊಂದು ಸುಲಭವೇನಲ್ಲ.
ಬರುವ ನಗರಸಭೆ ಚುನಾವಣೆಯಲ್ಲಿ ಶತಾಯಗತಾಯ ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಎಂದು ನಾವು ಗುರಿ ಇಟ್ಟುಕೊಳ್ಳಬೇಕು. ಮತದಾರರಿಗೆ ನಮ್ಮ ಸಾಧನೆಗಳ ಬಗ್ಗೆ ನಿರಂತರ ತಿಳಿಸಿಕೊಡಬೇಕು. ಹೀಗಾದಾಗ ಮಾತ್ರ ಭಾರತೀಯ ಜನತಾ ಪಕ್ಷ ನಗರಸಭೆಯ ಚುಕ್ಕಾಣಿ ಹಿಡಿಯಬಹುದು ಎಂದು ಮಾನ್ಯ ಖೂಬಾ ಅವರು ತಿಳಿಸಿದರು. ಇದೇ ವೇಳೆ ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಾನಂದ್ ಮಂಠಾಳ್ಕರ್, ನಗರ ಘಟಕದ ಅಧ್ಯಕ್ಷರಾದ ಶ್ರೀ ಹನುಮಂತ್ ಬುಳ್ಳಾ, ಶ್ರೀ ಬಾಬುವಾಲಿ, ಗುರುನಾಥ್ ಜಾತಿಕರ್, ಶ್ರೀ ಅರಿಹಂತ್ ಸಾವಳೆ, ಮಹೇಶ್ವರ್ ಸ್ವಾಮಿ ಸೇರಿದಂತೆ ಚುನಾವಣಾ ಅಭ್ಯರ್ಥಿಗಳು ಹಾಗೂ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜೆಡಿಎಸ್ ಕಳೆದ ಅನೇಕ ವರ್ಷಗಳಿಂದ ನಗರಸಭೆಯಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ, ರಾಜ್ಯದಲ್ಲಿ ಸರ್ಕಾರದಲ್ಲಿದ್ದರೂ ಕೂಡ ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಲಿಕ್ಕೆ ಆಗಲಿಲ್ಲ. ಹೀಗಾಗಿ ಮತದಾರರಿಗೆ ನಾವು ಮನವರಿಕೆ ಮಾಡಿಕೊಳ್ಳುವಂಥದ್ದು ಅತಿ ಸರಳ ಮತ್ತು ಸುಲಭ ವಿಶ್ವಾಸವನ್ನು ಗಳಿಸಲಿಕ್ಕೆ. ಹೀಗೆ ಮತದಾರರ ವಿಶ್ವಾಸ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾನು ನಿಮಗೆ ವಿಶ್ವಾಸವನ್ನು ಕೊಡ್ತೀನಿ. ಮತ್ತು ಪ್ರತಿಯೊಂದು ವಾರ್ಡ್ನಲ್ಲಿಯೂ ಕೂಡ ನಾನು ನಿಮ್ಮ ಪ್ರಚಾರಕ್ಕೆ ನಿಮ್ಮ ಜೊತೆಯಲ್ಲಿ, ಮತ್ತು ನೀವು ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಏನಿದ್ರಿ ನನಗೆ ನೇರವಾಗಿ ಫೋನ್ ಮುಖಾಂತರ ಹೇಳಿ, ಇಲ್ಲ ಸರ್ ನಿಮ್ಮ ಜೊತೆಯಲ್ಲಿ ಮತ್ತೊಬ್ಬರನ್ನು ಜೋಡಿಸ್ರಿ, ಅವರ ಪ್ರಭಾವದಿಂದ ನಮ್ಮ ಒಂದು ವಾರ್ಡ್ನಲ್ಲಿ ಮತದಾನ ಚೆನ್ನಾಗಾಗ್ತದೆ ಅನ್ನುವಂಥದ್ದನ್ನು ಕೂಡ ನೀವು ಸಲಹೆ ಕೂಡ ನನಗೆ ಕೊಡಬಹುದು. ನಿಮ್ಮ ಅನಿಸಿಕೆಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಳ್ಬಹುದು. ಹೀಗಾಗಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ನಗರಸಭೆ ಅಧಿಕಾರದಲ್ಲಿ ನಾವು ಯಾವುದೇ ಕಾರಣಕ್ಕೆ ಬರಬೇಕು, ಈ ವಿಶ್ವಾಸ ಪ್ರತಿಯೊಬ್ಬ ಅಭ್ಯರ್ಥಿಗಳಲ್ಲಿಯೂ, ಮುಖಂಡರಲ್ಲಿಯೂ, ಪದಾಧಿಕಾರಿಗಳಲ್ಲಿಯೂ ಮತ್ತು ನಮ್ಮ ಸಾಮಾನ್ಯ ಕಾರ್ಯಕರ್ತರಲ್ಲಿಯೂ ಮೂಡಿಸುವಂಥ ಕಾರ್ಯವನ್ನು ತಕ್ಷಣ ಇವತ್ತು ಅಥವಾ ನಾಳೆ ಒಳಗಡೆ ಇದು ಆಗಬೇಕನ್ನುವಂಥದ್ದನ್ನು ಅತಿ ಅವಶ್ಯಕವಾಗಿದೆ. ಸೂರ್ಯಕಾಂತ್ ಅವರ ರಣತಂತ್ರವನ್ನು ನಾವು ಹಣಿಯುವುದಿಲ್ಲ. ಚುನಾವಣೆ ಒಂದು ನೆರೆಟಿವ್ ಫಿಕ್ಸ್ ಮಾಡುವುದಿಲ್ಲ. ಚುನಾವಣೆ ಗೆಲ್ಲಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ. ಈ ಚುನಾವಣೆಯಲ್ಲಿ ನಾವು ನೆರೆಟಿವ್ ಫಿಕ್ಸ್ ಮಾಡಿದರೆ ಮಾತ್ರ, ನೆರೆಟಿವ್ ಅಂದರೆ ಗೊತ್ತಾ, ಬರುವಂಥ 27ನೇ ತಾರೀಕಿನ ಚುನಾವಣೆಯಲ್ಲಿ ಶತಾಯಗತಾಯ ಭಾರತೀಯ ಜನತಾ ಪಕ್ಷ ನಗರಸಭೆಯಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನುವಂಥ ಮತದಾರರಲ್ಲಿ ವಿಶ್ವಾಸವನ್ನು ಮೂಡಿಸುವಂಥದ್ದು ಅತಿ ಅವಶ್ಯಕವಾಗಿದೆ. ಆ ನೆರೆಟಿವ್ ಎಲ್ಲಿ ತನಕ ನಾವು ಪ್ರಮುಖರು ನಾವು ಫಿಕ್ಸ್ ಮಾಡುವುದಿಲ್ಲ, ಅಲ್ಲಿಯವರೆಗೆ ಏನು ಗೋಡೆ ಮೇಲೆ ಕೂತಿರ್ತಾರೆ ಮತದಾರರು, ಅವರು ಭಾರತೀಯ ಜನತಾ ಪಕ್ಷದ ಕಡೆ ಒಲವು ತೋರಿಸುವುದಿಲ್ಲ. ಹೀಗಾಗಿ ಎಲ್ಲ ಅಂಶಗಳನ್ನು ನಿಮಗೆ ಗೊತ್ತಿದ್ದ ವಿಷಯಗಳಿದ್ದಾವೆ, ಅದನ್ನೇ ಮತ್ತೊಮ್ಮೆ ನಿಮಗೆ ನೆನಪು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಹೀಗಾಗಿ ನೀವು ಚುನಾವಣೆಯಲ್ಲಿ ಯಶಸ್ವಿ ಆಗ್ತೀರಾ ಅನ್ನುವಂಥದ್ದನ್ನು ಮತ್ತೊಮ್ಮೆ ನಿಮ್ಮ ಶುಭ ಕೋರಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಮಾಜಿ ಶಾಸಕ ಹಿಂದುಳಿದ ವರ್ಗಗಳ ನಾಯಕ ಶ್ರೀ ಜುಲ್ಫಿಕಾರ್ ಹಾಸ್ಮಿ ಅವರು ಅನಾರೋಗ್ಯದಿಂದ ಇಂದು ನಿಧನ ಹೊಂದಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರೀ ಜುಲ್ಫಿಕಾರ್ ಹಾಸ್ಮಿ ಅವರ ನಿಧನದ ಸುದ್ದಿ ತಿಳಿಯುತ್ತಲೇ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು ಜಮಾಯಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಆತ್ಮಕ್ಕೆ ಶಾಂತಿ ಕೋರಿದರು. ದಲಿತ ಮುಖಂಡರಾದ ಶ್ರೀ ಹಾಸ್ಮಿ ಅವರ ನಿಧನದಿಂದ ಹಿಂದುಳಿದ ವರ್ಗಗಳಿಗೆ ತುಂಬಲಾರದ ನಷ್ಟವಾಗಿದೆ. 1989ರಿಂದ ನಾನು ಮತ್ತು ಹಾಸ್ಮಿ ಅವರು ಸೈಕಲ್ ಮೇಲೆ ಪ್ರಚಾರ ಮಾಡುತ್ತಾ ಸಂಚಾರ ಮಾಡಿದ್ದೇವೆ. ಅನೇಕ ಸಂಕಷ್ಟಗಳನ್ನು ಎದುರಿಸಿದ್ದೇವೆ. ಹೀಗಾಗಿ ಕಿಡ್ನಿ ವೈಫಲ್ಯವಾಗಿ ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿ ವಿಧಿವಶರಾಗಿದ್ದಾರೆ. 1994ರಿಂದ ಹಾಸ್ಮಿ ಅವರು ಬಹುಜನ ಚಳವಳಿ ಆರಂಭ ಮಾಡಿದ್ರು. ಹುಟ್ಟು ಹೋರಾಟಗಾರರಾಗಿದ್ದರು. ಇಂದು ಅವರ ಅಗಲಿಕೆ ಸಹಜವಾಗಿಯೇ ಎಲ್ಲರಿಗೂ ನೋವು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ತಿಳಿಸಿದರು. ಮುಖಂಡರಾದ ಶ್ರೀ ರಾಜ್ಕುಮಾರ್ ಮೂಲ್ಭಾರತಿ ಅವರು ಮಾತನಾಡಿ, ಶ್ರೀ ಜುಲ್ಫಿಕಾರ್ ಹಾಸ್ಮಿಯವರು ನಮ್ಮನ್ನ ಅಗಲಿ ಹೋಗಿದ್ದು ದುಃಖ ತಂದಿದೆ. ದಲಿತ ಚಳವಳಿಗೆ ಹಿನ್ನಡೆಯಾಗಿದೆ ಎಂದೇ ಭಾವಿಸಬೇಕಾಗುತ್ತದೆ. ಆದ್ದರಿಂದ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಎಂದು ತಿಳಿಸಿದರು. ಇದೇ ವೇಳೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಹೋರಾಟದ ಮುಂಚೂಣಿಯಲ್ಲಿರುವಂಥ ಒಂದು ಮಹಾನ್ ನಾಯಕ
ಸನ್ಮಾನ್ಯ ಮಾಜಿ ಶಾಸಕರಾದ ಜುಲ್ಫಿಕರ್ ಹಾಸ್ಮಿ ಅವರ ನಿಧನದಿಂದ ಬಹಳಷ್ಟು ತುಂಬಲಾರದಂಥ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಏನಿವತ್ತು ಕೋವಿಡ್-19 ಅಂತ ಎಲ್ಲ ಕಡೆ ಕೆಟ್ಟ ಸುದ್ದಿಗೂ ಬರ್ತಾಯಿತ್ತು. ಆದರೆ ಇಂಥ ಸಂದರ್ಭದಲ್ಲಿ ನಮ್ಗೆ ನನ್ನ ಜೊತೆಯಲ್ಲಿ 1989 ನಾನು ಅವರು ಭಾಳ ಜೊತೆಯಲ್ಲಿ ಒಂದು ಸೈಕಲ್ ಮೇಲೆ ಅವ್ರು ನಡೆಸಿರೋ ನಮ್ಮ ಮುಂದೆ ಕುಂತು ಇಬ್ಬರು ಭಾಳ ಕಷ್ಟಗಳು ನೋಡ್ಕೊಂಡು ಬಂದರು. ಇಂಥ ಏನು ಗೊತ್ತಾ ಕಷ್ಟ ಮತ್ತು ಇವತ್ತು ಕೋವಿಡ್-19 ಎಲ್ಲ ಬಡವರಿಗೆ ಗೊತ್ತಾ ದುರ್ಬಲ ವರ್ಗದ ತೊಂದರೆನಿಂದ ಅವರು ಕಿಡ್ನಿನಿಂದ ಕಿಡ್ನಿ ವೈಫಲ್ಯ ಆಗಿ ಡಯಾಲಿಸಿಸ್ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಅವರಿಗೆ ಮಕ್ಕಳು ಸರಿಯಾಗಿ ರೀತಿಯಲ್ಲಿ ಬಂದು ಎಲ್ಲ ಕೆಲಸಕ್ಕೆ ಇವತ್ತು ಕಷ್ಟ ಇದ್ದಂಥ ಸಮಯದಲ್ಲಿ ಇವತ್ತು ಅವ್ರ ಮಕ್ಕಳೆಲ್ಲ ಸರಿಯಾಗಿ ಓದಿ ಬರ್ದು ಒಬ್ಬರು ಅಡ್ವೊಕೇಟ್ ಆಗಿರೋ, ಒಬ್ಬರು ಲೆಕ್ಚರ್ ಆಗ್ಯಾರ, ಇವತ್ತು ಸುಖ ಕಂಡಿರೋರು. ಅವ್ರು ಇನ್ನೂ ಹೆಚ್ಚಿನ ದಿನ ಇರಬೇಕಾಗಿತ್ತು. ಭಾಳಷ್ಟು ಕಷ್ಟ ನೋವಿನ ಬಂದು ಸಣ್ಣ ವಯಸ್ಸಿನಲ್ಲಿ ಈ ಬಹುಜನ ಚಳವಳಿಯನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೈಯಾಗ ತೊಗೊಂಡು 1994 MLA ಆದರು. ಇಡೀ ಈ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಅವ್ರು ಫಸ್ಟು MLA ನಮ್ಮ PSP ಆಗಿ. ಆದ ನಂತರ ಕಾರಣಾಂತರಗಳಿಂದ ಅವರು ಸೋತು 2-3 ವರ್ಷದಲ್ಲಿ ಆದರೂ ಕೂಡ ಎಂದೂ ಕೂಡ ಚಳವಳಿಯನ್ನು ಬಿಟ್ಟಿಲ್ಲ. ಅವರು ಯಾವ ಪಕ್ಷಕ್ಕೆ ಹೋದ್ರೇನು ಎಲ್ಲಿದ್ದರೇನು ಚಳವಳಿ ಯಾವಾಗಾರ ಏನಾರ ಆದಂತಂದ್ರೆ ಅವರು ಎಲ್ಲಕ್ಕಿಂತ ಮುಂಚೆ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಇವತ್ತು ನಮಗೆ ತುಂಬಲಾರದಷ್ಟು ನಷ್ಟ ಆಗ್ಯದ. ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ಎಲ್ಲ ಹೆಚ್ಚಿನ ಧೈರ್ಯ ಕೊಡಲಿ, ಶಕ್ತಿ ಕೊಡಲಿ, ಈ ದುಃಖ ತಾಳ್ಕೊಂಬಂಥದ್ದು ನೀಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ಬೀದರ್ ಜಿಲ್ಲೆಯ ಬಹುಜನ ಚಳವಳಿಯ ಮಹಾನ್ ವ್ಯಕ್ತಿಯಾದಂತಹ ಸೈಯದ್ ಜುಲ್ಫಿಕರ್ ಹಾಸ್ಮಿ ಅವರು ಇವತ್ತಿನ ದಿನ ಏನು ಜಿಲ್ಲೆಯ ನಮ್ಮ ಶೋಷಿತ ಸಮಾಜದ ವ್ಯಕ್ತಿಯಾದಂಥ ಅವರು ಇವತ್ತಿನ ದಿನ ಏನೋ ನಮ್ಮಲ್ಲಿಂದ ಏನದ ಅಗಲಿದಾರ. ಹಾಗಾಗಿ ಇವತ್ತಿನ ದಿನ ನಾವೆಲ್ಲ ನಮ್ಮ ಸಂಘಟನೆ ಎಲ್ಲ ಮುಖಂಡರುಗಳು, ಹೋರಾಟಗಾರರು ಎಲ್ಲರೂ ಸೇರಿಬಿಟ್ಟು ಏನದಂದ್ರೆ ಇವತ್ತಿನ ದಿನ ಬೆಳಗ್ಗೆ ಏನೋ ಇವತ್ತು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಹಾಗಾಗಿ ಅವರ ಒಂದು ನಮ್ಮನ್ನು ಅಗಲಿ ಇರುವುದರಿಂದ ಇವತ್ತೇನದ ನಮ್ಮ ಬಹುಜನ ಚಳವಳಿಗೆ ಹಿನ್ನಡೆ ಆಗಿದೆ ಅಂತೇಳಿ ನಾವು ಭಾವಿಸ್ಕೊತಾ ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ನನ್ನನ್ನು ಮಾತಾಡಬೇಕು. ಎಲ್ಲರಿಗೂ ಕೋವಿಡ್-19 ನಿಗದಿತ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಆಕ್ಸಿಜನ್ ಪೂರೈಕೆಯಲ್ಲಿ ಯಾವುದೇ ರೀತಿಯ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಸೂಚಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯ ವಿಡಿಯೋ ಸಭಾಂಗಣದಲ್ಲಿ ಏಪ್ರಿಲ್ 19ರಂದು ವೈದ್ಯಾಧಿಕಾರಿಗಳು ಮತ್ತು ಕರ್ನಾಟಕ ಗ್ಯಾಸ್ ಏಜೆನ್ಸಿ ಮತ್ತು ಪ್ರಾಕ್ಸ್ ಏರ್ ಏಜೆನ್ಸಿದವರೊಂದಿಗೆ ಸಭೆ ನಡೆಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರುತ್ತಿದೆ. ಕೋವಿಡ್ ಬಾಧಿತರಿಗೆ ಪೂರೈಸಲು ಅಗತ್ಯಕ್ಕೆ ತಕ್ಕಂತೆ ಆಕ್ಸಿಜನ್ ಲಭ್ಯತೆಯ ಬಗ್ಗೆ ಗಮನ ಹರಿಸಬೇಕು. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆಯಾಗಿದೆ ಎಂದು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಂದ ದೂರುಗಳು ಬರದ ಹಾಗೆ ಗಮನ ಹರಿಸಬೇಕು. ಸಿಲಿಂಡರ್ ತುಂಬಿಸುವ ಕೆಪಾಸಿಟಿಯನ್ನು ಹೆಚ್ಚಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಇದೇ ವೇಳೆಯಲ್ಲಿ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಬ್ರೀಮ್ಸ್ ಆಸ್ಪತ್ರೆಯಲ್ಲಿ 14 ಕಿಲೋ ಲೀಟರ್ ಕೆಪಾಸಿಟಿ ಆಕ್ಸಿಜನ್ ಟ್ಯಾಂಕ್ ಇದೆ. ಒಂದು ದಿನ ಕರ್ನಾಟಕ ಗ್ಯಾಸ್ ಏಜೆನ್ಸಿಯವರು, ಮತ್ತೊಂದು ದಿನ ಪ್ರಾಕ್ಸ್ ಏರ್ ಏಜೆನ್ಸಿಯವರು MOU ಪ್ರಕಾರ ಪ್ರತಿದಿನ ಆಕ್ಸಿಜನ್ ಸರಬರಾಜು ಮಾಡುತ್ತಾರೆ. ಸುಮಾರು 450 ರೋಗಿಗಳ ದಾಖಲಾತಿ ಇರುವುದರಿಂದ ಈ ಪೈಕಿ ಬಹಳಷ್ಟು ಜನರಿಗೆ ಆಕ್ಸಿಜನ್ ಬೇಕಿರುವುದರಿಂದ ಪ್ರತಿದಿನ 8 AL ಆಕ್ಸಿಜನ್ ಬಳಕೆಯಾಗುತ್ತಿದೆ. ಈಗ ಸದ್ಯಕ್ಕೆ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಲ್ಲಿ ಆಕ್ಸಿಜನ್ ಕೊರತೆ ಇರುವುದಿಲ್ಲ ಎಂದು ಇದೇ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ VG ರೆಡ್ಡಿಯವರು ಸಭೆಗೆ ಮಾಹಿತಿಯನ್ನ ನೀಡಿದರು. ಬೀದರ್ ಜಿಲ್ಲೆಯಲ್ಲಿ ಪ್ರತಿದಿನ ಕೊರೋನಾ ಪಾಸಿಟಿವ್ ಕೇಸ್ಗಳು 3 ಅಂಕಿ ದಾಟುತ್ತಿವೆ. ಆದರೆ ಜನರು ಮಾಸ್ಕ್ ಹಾಕಿಕೊಳ್ಳದೆ ಹಾಗೆಯೇ ಓಡಾಡುತ್ತಿದ್ದಾರೆ. ಈ ದೇಶಕ್ಕೆ ನೀವು ಒಬ್ಬರಾದರೆ ನಿಮ್ಮ ಕುಟುಂಬಕ್ಕೆ ನೀವೇ ಸರ್ವಸ್ವ. ಆದ್ದರಿಂದ ಕೋವಿಡ್ ನಿಯಮಗಳಾದ ಮಾಸ್ಕ್ ಧರಿಸಿಕೊಂಡು, ಸ್ಯಾನಿಟೈಸರ್ನಿಂದ ಪದೇ ಪದೇ ಕೈ ತೊಳೆದು, ಸಾಮಾಜಿಕ ಅಂತರ ಕಾಯ್ದುಕೊಂಡು ವ್ಯವಹಾರ ಮಾಡಬೇಕು. ತಾವುಗಳು ಸ್ವಯಂ ಜಾಗೃತರಾಗಿ ವರ್ತಿಸುತ್ತಾ ಇತರರಿಗೂ ಕೊರೋನಾ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ರಾಜ್ಯದಲ್ಲಿಯೇ ಕೊರೋನಾ ಬೀದರ್ನಲ್ಲಿ ಅತಿ ಹೆಚ್ಚು ರಣಕೇಕೆ ಹಾಕುತ್ತಿದೆ. ಆದ್ದರಿಂದ ದಯವಿಟ್ಟು ಜಾಗೃತರಾಗಿರಬೇಕು ಎಂದು ಸುದ್ದಿ ಸಮಯ ತಮಗೆ ಸೂಚಿಸುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಔರೆ ತಾಲೂಕಿನ ಹಂಗರ್ಗ ಗ್ರಾಮದ 206 ರೈತರ ವಿಮಾ ಹಣ ಮಂಜೂರು ಮಾಡಿ ಸುದ್ದಿಗೋಷ್ಠಿಯಲ್ಲಿ ಕಿಸಾನ್ ಸೇನಾ ಸಂಘದ ಅಧ್ಯಕ್ಷ ಸಂದೀಪ್ ಪಾಟೀಲ್ ಆಗ್ರಹ. ನಗರಸಭೆ ಚುನಾವಣೆ ನಿಮಿತ್ತ ನಗರದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ. ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋಣ ಶ್ರೀ ಭಗವಂತ್ ಖೂಬಾ. ಮಾಜಿ ಶಾಸಕರಾದ ಶ್ರೀ ಜುಲ್ಫಿಕಾರ್ ಹಾಸ್ಮಿ ಪಂಚಭೂತಗಳಲ್ಲಿ ಲೀನ. ವಿವಿಧ ಸಂಘಟನೆಗಳ ವತಿಯಿಂದ ಅಶ್ರುತರ್ಪಣ. ಇವರ ಅಗಲಿಕೆಯಿಂದ ಹಿಂದುಳಿದ ವರ್ಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಮಾರುತಿ ಬಹುದೇ. ಕೋವಿಡ್ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪರಿಶೀಲನೆ. ಕೋವಿಡ್ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪೂರೈಕೆ ಸಮರ್ಪಕವಿರಲಿ. ರಾಮಚಂದ್ರನ್ ಆರ್. ದಿನೇ ದಿನೇ ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣಗಳು. ಬೀದರ್ ಜನತೆ ಸ್ವಯಂ ಸುರಕ್ಷತೆಯಿಂದ ಓಡಾಡಬೇಕು. ಇದು ಸುದ್ದಿ ಸಮಯದ ಪ್ರಾರ್ಥನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.